ಈ ಪೀಳಿಗೆಗೆ 90 ಸೆಕೆಂಡ್ ಅಟೆನ್ಷನ್ ಸ್ಪ್ಯಾನ್. ಒಂದು ರೀಲ್ ಎಷ್ಟಿರುತ್ತೋ ಅಷ್ಟೇ ಅಟೆನ್ಷನ್ ಸ್ಪ್ಯಾನ್. ಅವ್ರು ತಿಳ್ಕೊಬೇಕಾಗಿರೋದು ಅಂಬೇಡ್ಕರ್ ಅವರ ಪಾತ್ರದ ಬಗ್ಗೆ, ಸಂವಿಧಾನದ ಬಗ್ಗೆ, ಅವ್ರಿಗೆ ಅದು ಬೇಕಾಗಿರೋದು ಕೇವಲ 90 ಸೆಕೆಂಡ್ಸ್ ಅಲ್ಲಿ. ಈ ಆಳವಾದ ಜ್ಞಾನವನ್ನ ಪಡ್ಕೊಳ್ಳುವಂತ ಆ ಒಂದು ಪೇಷನ್ಸ್ ಅಂತ ಒಬ್ರು ಕೆಲವರು ಅಬ್ಸರ್ವ್ ಮಾಡ್ತಾರೆ. ನೀವೇನು ಅಬ್ಸರ್ವ್ ಮಾಡಿದಿರಿ? ಈ ಪೀಳಿಗೆಗೆ ಇರುವಂತ ಸವಾಲ್ಗಳೇನು? ನೋಡಿ, ವಿವೇಕಾನಂದರು ಅದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ನಿನ್ನ ಬಾಳಿಗೆ ನೀನೇ ಶಿಲ್ಪಿ ಅಂತ. ನಮ್ಮವರು ಜಗತ್ತನ್ನು ಗೆಲ್ಲೋದ್ರ ಕಡೆಗೆ ಆರಂಭದಲ್ಲಿ ಪ್ರಯತ್ನ ಮಾಡಿದ್ರು, ಆಮೇಲೆ ತನ್ನನ್ನು ತಾನು ಗೆಲ್ಲೋದ್ರ ಕಡೆಗೆ ಹೊರಟರು. ಜಗತ್ತಿನ ಬೇರೆ ಬೇರೆ ರೂಪದಲ್ಲಿ ಪ್ರಭಾವಿಸ್ಬೋದು, ಆದರೆ ತನ್ನನ್ನು ತಾನು ಗೆಲ್ಲೋದಿದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಆ ತನ್ನನ್ನು ತಾನು ಗೆದ್ದವನು ಅಸಾಮಾನ್ಯನಾಗಿ ಉಳಿದಿದ್ದಾನೆ. ನಾನು ಜಂಜಿಗೂ ಅದನ್ನೇ ಹೇಳೋದು, ಶಕ್ತಿಯ ಜೀವನ, ದುರ್ಬಲತೆಯ ಮರಣ. ನಾವು ನಮ್ತನ, ನಮ್ಮ ಜನ, ನಮ್ಮ ಸಮಾಜ, ಸಮಾಜದ ಹಿತ, ಇದು ಬಹುಶಃ ಜೆನ್ಝಿಗಳಿಗೆ ಬೇರೆ ರೀತಿನೇ ಅನ್ವಯಿಸುತ್ತಾ ಅಂತ ಯಾಕೆ ಕೇಳ್ತೀನಿ ಅಂದ್ರೆ, ಇವ್ರದ್ದು ಒಂದು ಗ್ಲೋಬಲೈಸ್ಡ್ ಮೈಂಡ್ ಸೆಟ್. ಇವರು ಈ ಡಿಜಿಟಲ್ ಲೋಕದ ಮೂಲ ನಿವಾಸಿಗಳು. ಅವ್ರಿಗೆ ಮಾಹಿತಿ ಬರೀ ಬೆಂಗಳೂರು, ಬೈರ್ಸಂದ್ರ ಅಥವಾ ಬೀದರ್ ಇಲ್ಲಿಗೆ ಸೀಮಿತ ಆಗ್ಲಿಲ್ಲ. ಅವ್ರಿಗೆ ಬಾಸ್ಟನ್ ಇಂದಾನು ಮಾಹಿತಿ ಬರ್ತಿದೆ, ಬುಕಾರೆಸ್ಟ್ ಇಂದಾನು ಮಾಹಿತಿ ಬರ್ತಿದೆ. ಯಾವಾಗ ಬರ್ತಾ ಇದೆ? ನಮ್ಮ ಪೂರ್ವಿಕರು ಶತಮಾನಗಳ ಹಿಂದೆ, ಸಹಸ್ರಮಾನಗಳ ಹಿಂದೆ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಇವತ್ತಿಗೂ ಈ ಒಂದು ಮಾಹಿತಿ ಯುಗದಲ್ಲಿ ಆ ಶಬ್ದ ಬಂದಿದ್ದಲ್ಲ, ಆ ಪದ ಬಂದಿದ್ದಲ್ಲ, ವಿಶ್ವ ಒಂದು ಕುಟುಂಬ ಅಂತ. ಇಟ್ಸ್ ಮೀನ್ಸ್ ಜಗತ್ತನ್ನ ಒಂದು ಫ್ಯಾಮಿಲಿಯಾಗಿ ನೋಡುವಂತ. ಜಗತ್ತನ್ನ ನಾನು ಫ್ಯಾಮಿಲಿಯಾಗಿ ನೋಡಬೇಕು ಅಂದಾಗ ಅದು ಗಡಿ ಇದೆಯಾ, ಭಾಷೆ ಇದೆಯಾ, ಬಣ್ಣ ಇದೆಯಾ, ಅಥವಾ ವರ್ಗ ಇದೆಯಾ, ಬಡವ ಶ್ರೀಮಂತ ಅಂತ ಏನಿದೆ ಹೇಳಿ? ಈ ಜೆನ್ಝಿಗಳ ವಿಷಯದಲ್ಲಿ ನಾನು ಇದೊಂದು ಸೆಕ್ಷನ್ ಫುಲ್ ಜೆನ್ಝಿಗಳದೇನೆ ಅನ್ಕೊಂಡಿದ್ದೀನಿ. ರವಿ ಸರ್, ಪ್ಲೀಸ್ ಕೋಆಪರೇಟ್. ಬಿಜೆಪಿಯ ರಾಜಕೀಯ ಸ್ಟ್ರಾಟಜಿಯನ್ನೇ ರೀವರ್ಕ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತಾ ಇವತ್ತು. ಎಸ್ಪೆಷಲಿ ಕೀಪಿಂಗ್ ಇನ್ ಮೈಂಡ್ 38 ಕೋಟಿ ಮತದಾರರು ಈ ಒಂದು ಪೀಳಿಗೆಯಿಂದ ಬರ್ತಾರೆ. 2029ಕ್ಕೆ ನಿರ್ಣಾಯಕ ಮತದಾನ ಬಹುಶಃ ಈ ಒಂದು ಸಮುದಾಯದಿಂದ ಆಗ್ಬೋದು, ಜೆನ್ಝಿ ಸಮುದಾಯದಿಂದ ಅಂದಾಗ ನಿಮ್ಗನ್ಸುತ್ತಾ ವೋಟಿಗಾಗಿ ರಾಜಕಾರಣ ಮಾಡುವ ಪಾರ್ಟಿ ಬಿಜೆಪಿ ಅಲ್ಲ. ಬಟ್ ಅಂದ್ರೂ ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಹೇಳ್ತೀನಿ ಕೇಳಿ. ರಾಷ್ಟ್ರ ಹಿತಕ್ಕಾಗಿ ಕೆಲಸ ಮಾಡುವ ಪಾರ್ಟಿ ಬಿಜೆಪಿ. ರಾಷ್ಟ್ರ ಹಿತವನ್ನು ಕಡೆಗಣಿಸಿ ರಾಜಕಾರಣ ಮಾಡುವ ಪಾರ್ಟಿ ಬಿಜೆಪಿ ಅಲ್ಲ. ಬಿಜೆಪಿಯುವೇ ಓಲೈಕೆ ರಾಜಕಾರಣ ಮಾಡಿದ್ರೆ ನಮಗೂ ಹಿಡಿಗಂಟಾಗಿ ಒಂದಷ್ಟು ನಿರ್ದಿಷ್ಟ ಓಟ್ಗಳು ಬಂದ್ಬಿಡ್ತಿತ್ತಲ್ಲ. ನಾವ್ಯಾಕೆ ಓಲೈಕೆ ರಾಜಕಾರಣ ಮಾಡಲಿಲ್ಲ? ನಾವ್ಯಾಕೆ ಭಯೋತ್ಪಾದಕರು ಅಂತಲೇ ಗುರುತಿಸ್ತೀವಿ? ಭಯೋತ್ಪಾದಕತೆಯಲ್ಲೂ ಬ್ರದರ್ಹುಡ್ ಅನ್ನ ನಾವು ಹೇಳಲಿಲ್ಲ. ಆದ್ರೆ ರವಿ ಸರ್, ನೀವು ಇವಾಗ ಹೇಳಿದ್ರಿ ಭಯೋತ್ಪಾದಕರನ್ನ ನಾವು ಯಾವುದೇ ಹಿಂಜರಿಕೆ ಅಥವಾ ಹೇಸಿಗೆ ಇಲ್ಲದೆ ಭಯೋತ್ಪಾದಕರು ಅಂತ ಕರಿತೀವಿ ಅಂತ. ಇಲ್ಲಿ ಇನ್ನೊಂದು ಆರೋಪ, ಒಂದು ರೀತಿ ಅಭಿಪ್ರಾಯ / ಆರೋಪದ ರೀತಿ ಹೊರಹೊಮ್ಮಿರೋದು ಏನಪ್ಪಾ ಅಂದ್ರೆ, ನಾವು ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡಿದ್ರೆ, ಬಿಜೆಪಿನ ಟೀಕೆ ಮಾಡಿದ್ರೆ, ಯಾವ್ದೋ ಸಚಿವರ ರಾಜೀನಾಮೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನ ದೇಶ ವಿರೋಧಿಗಳು ಅಂತ ಬಣ್ಣಿಸ್ಬಿಡ್ತಾರಲ್ಲ, ಇದು ಸರಿನಾ ಅಂತ ಯುವಕರೇ ಕೇಳ್ತಿದ್ದಾರೆ ಇವತ್ತು. ಒಂದೇನಂದ್ರೆ, ಸಚಿವರ ರಾಜೀನಾಮೆ ಕೇಳೋದು ಅಪರಾಧ ಅಲ್ಲ. ಸರ್ಕಾರ ಪ್ರಶ್ನೆ ಮಾಡೋದು ತಪ್ಪಲ್ಲ. ಬಿಜೆಪಿನ ಟೀಕೆ ಮಾಡೋದು ತಪ್ಪಲ್ಲ. ಇದ್ಯಾವುದು ತಪ್ಪಲ್ಲ. ಬಿಜೆಪಿಯನ್ನ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನವನ್ನೇ ಬುಡಮೇಲು ಮಾಡಕ್ ಹೊಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಈಗ ನಿಮಗೆ ಚಳುವಳಿ ಮಾಡೋದು ತಪ್ಪಲ್ಲ. ಚಳುವಳಿ ನಾಯಕತ್ವವನ್ನು ಹುಟ್ಟಾಕತ್ತೆ. ಚಳುವಳಿ ಸರ್ಕಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಚಳುವಳಿಯನ್ನು ಹುಟ್ಟಾಕಬೇಕು. ಸಕಾರಾತ್ಮಕ ಪರಿಣಾಮ ಬೀರುವಂತ ಚಳುವಳಿ ಯಾವಾಗಲೂ ಪ್ರಗತಿಶೀಲವಾಗಿರುವಂತದ್ರ ಕಡೆಗೆ ತಗೊಂಡು ಹೋಗ್ಬೇಕು. ಇದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ನಾನು ಮಾತ್ರ ಅಲ್ಲ, ನಮ್ಮ ಪಾರ್ಟಿದೇ ಇದೆ. ನೀವೀಗ ಭಯೋತ್ಪಾದಕರು ಅಂತ ಕರೆದು ಬಿಟ್ರೆ ಹೇಗೆ ಅಂತ ಈ ಕಾಕ್ರೋಚ್ ಪಾರ್ಟಿ ಚಳವಳಿ ಅವರ ಉದ್ದೇಶ ಇದ್ದಿದ್ದೇನು? ನೀಟ್ ಪೇಪರ್ ಲೀಕ್, ರಿಫಾರ್ಮ್ಸ್, ಎಜುಕೇಶನಲ್ ರಿಫಾರ್ಮ್ಸ್, ಎಕ್ಸಾಮ್ ರಿಫಾರ್ಮ್ಸ್, ಎಜುಕೇಶನಲ್ ರಿಫಾರ್ಮ್ಸ್, ಎಕ್ಸಾಮ್ಸ್ ರಿಫಾರ್ಮ್ಸ್ ಆಗ್ಬೇಕು ಅನ್ನೋದು. ಮತ್ತೆ ಒಂದು ಪೊಲಿಟಿಕಲ್ ಸಂದೇಶ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಎರಡೂ ತಪ್ಪಲ್ಲ.
ಅಲ್ಲಿ ಅಯೋಧ್ಯೆ ವಿಷಯ ಯಾಕೆ ಬಂತು? ಅಲ್ಲಿ ಅವ್ರು ಯಾರೋ ಒಂದು ಹಾಡು ಹೇಳಿದ್ಲಲ್ಲ, ನಾಮ್ ರಹೇಗಾ ಅಲ್ಲಾ ಕಾ, ಅಂದ್ರೆ ಅವನ ಅಲ್ಲನ ಹೆಸರು ಮಾತ್ರ ಉಳಿಯುತ್ತೇನು, ಅದು ಯಾಕೆ ಬಂತು? ಆ ಚಳುವಳಿಯ ಬಗ್ಗೆ ಈ ಎಲ್ಲ ಕಾರಣದಿಂದ ಸಂಶಯ ನಿರ್ಮಾಣ ಆಯಿತು. ಅಲ್ಲಿ ಆರ್ಟಿಕಲ್ 370 ಯಾಕೆ ಬಂತು? ಆರ್ಟಿಕಲ್ 370ಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಆರ್ಟಿಕಲ್ 370 ಕಾಶ್ಮೀರದ ಮೂಲ ನಿವಾಸಿಗಳ ಬದುಕನ್ನೇ ಕಿತ್ಕೊಂಡಿತ್ತಲ್ಲ. ಆರ್ಟಿಕಲ್ 370 ಅಲ್ಲಿರುವಂತಹ ದಲಿತರ ಮೀಸಲಾತಿ ಅವಕಾಶಗಳನ್ನೇ ವಂಚಿತರನ್ನಾಗಿ ಮಾಡಿತ್ತಲ್ಲ. ಆರ್ಟಿಕಲ್ 370 ಸಂವಿಧಾನದ ಸಮಾನತೆಯ ಅವಕಾಶಗಳಿಗೆ ವಿರುದ್ಧವಾಗಿತ್ತಲ್ಲ. ಯಾಕೆ ಬಂತು? ಅಫ್ಜಲ್ ಗುರು ಹೆಸರು ಅಲ್ಲಿ ಯಾಕೆ ಬಂತು? ಅಗ್ರಿ. ಬಟ್ ಸಾರ್ವತ್ರಿಕ ರೂಪದಲ್ಲಿ ಅವನು ಯಾರೋ ಇನ್ನೊಬ್ಬ ಜೈಲಲ್ಲಿ ಇದಾನಲ್ಲ, ಉಮರ್ ಖಾಲಿದ್, ಅವನ ವಿಷಯ ಯಾಕೆ ಬಂತು? ವೇದಿಕೆಯ ದುರ್ಬಳಕೆ ಒಂದು ನಾನು ಹೇಳೋದಂದ್ರೆ ಈ ದುರುಪಯೋಗಕ್ಕೆ ಅವಕಾಶ ಕೊಟ್ಟಿರೋದು ರೆಸ್ಪಾನ್ಸಿಬಿಲಿಟಿ ಇದೆಯಾ ಇಲ್ವೋ? ನೀವು ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರೋ ಮಧ್ಯದಲ್ಲಿ ಕಳ್ಳರು ಸೋರಿಕೆ ಮಾಡಿದ್ದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳೋದಾದ್ರೆ ನಿಮ್ಮ ವೇದಿಕೆಯನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಹೊಣೆಗಾರಿಕೆ ಯಾರದು? ಹೊಣೆಗಾರಿಕೆ ನಿಮ್ದು ಇದೆಯಲ್ಲ. ನೀವು ಅಕೌಂಟಬಿಲಿಟಿಯನ್ನ ಸರ್ಕಾರದ ಮೇಲೆ ಕೇಳ್ತಾ ಇದ್ದೀರಿ, ಓಕೆ, ನಿಮ್ಮ ವೇದಿಕೆಯ ದುರುಪಯೋಗದ ರೆಸ್ಪಾನ್ಸಿಬಿಲಿಟಿ ಯಾರ್ದು? ನೀವು ದುರುಪಯೋಗ ಅಂತ ಏನ್ ಕರಿತೀರಿ, ಅವ್ರು ಅದನ್ನ ಅಭಿವ್ಯಕ್ತಿ ಅಂದ್ರೆ ಅದಕ್ಕೇನು ನಿಮ್ಮ ಪ್ರತ್ಯುತ್ತರ ಏನಾಗಿರುತ್ತೆ? ಆ ಅಭಿವ್ಯಕ್ತಿಯ ಉದ್ದೇಶ ಏನು? ಅಭಿವ್ಯಕ್ತಿ ಉದ್ದೇಶ ಡಿಸ್ಟ್ರಕ್ಷನ್, ದೇಶವನ್ನ ಡಿವೈಡ್ ಮಾಡೋದು, ಅದಕ್ಕೆ ಅವಕಾಶ ಕೊಡಬೇಕಾ? ಶಿಕ್ಷಣದ ಸುಧಾರಣೆಗಾಗಿ ಸಲಹೆ ಬಂದ್ರೆ ಆ ಸಲಹೆಯನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡೋಣ. ಆದ್ರೆ ಆ ಸುಧಾರಣೆ ಹೆಸರಿನಲ್ಲಿ ಸಂವಿಧಾನವನ್ನು ಬುಡಮೇಲೆ ಮಾಡ್ಲಿಕ್ಕೆ ಕೊಟ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಕ್ಕೆ ಕೊಟ್ರೆ, ಚುನಾಯಿತ ಸರ್ಕಾರವನ್ನ ಬುಡಮೇಲೆ ಕೊಟ್ರೆ ಅದಕ್ಕೆ ಅವಕಾಶ ಕೊಡಲ್ಲ. ನಿಮಗೆ ತಾಕತ್ತಿದ್ರೆ ಚುನಾವಣೆಯಲ್ಲಿ ಗೆಲ್ಲಿ. ಮುಂದಿನ 2 ನಿಮಿಷ ದುರುಪಯೋಗ ದುರ್ಬಳಕೆ ಅನ್ನೋ ಆಂಗಲ್ ಇಟ್ಕೊಂಡೆ ಮಾತಾಡ್ತೀನಿ ರವಿ ಸರ್. ಅಲ್ಲಿವರೆಗೂ ಬೆಳೆಯಕ್ ಬಿಟ್ಟಿದ್ಯಾರು? ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಇದು ಸರಿಯಾದ ಒಂದು ಇದರ ತೀವ್ರತೆಯನ್ನ ಅರ್ಥಕೊಳ್ಳೋದ್ರಲ್ಲಿ ಎಡುವುದು ಅಂತ ಕರೆದು ಮಾತಾಡ್ಬಿಟ್ಟಿದ್ರೆ ಬಹುಶಃ ಇದಿಷ್ಟು ದೊಡ್ಡದಾಗಿ ಬೆಳಿತಾನೆ ಇರ್ಲಿಲ್ವಾ? ದುರುಪಯೋಗದ ಅವಕಾಶನೇ ಸಿಗ್ತಿರ್ಲಿಲ್ವಾ? ಇವತ್ತು ನಾವು ರೇಖಾರ್ಧದಲ್ಲಿ ಒಂದ್ ಸ್ವಲ್ಪ ಹಿಂದಿಂದ ಹೋಗಿ ಕಾಲ್ಪನಿಕವಾಗಿ ಕೇಳ್ಬೇಕಾಗಿಲ್ಲ. ನಿದ್ದೆ ಮಾಡುವವ್ರನ್ನ ಎಬ್ಬಿಸ್ಬೋದು, ನಿದ್ದೆಯ ನಾಟ್ಕಾಡೋರ್ನ ಎಬ್ಸಕ್ ಆಗಲ್ಲ.